ರಾಜ್ಯದಲ್ಲಿ ಈಗ ಬಿಜೆಪಿಯ ಬಳಿಕ ಕಾಂಗ್ರೆಸ್ನಲ್ಲೂ ಕೂಡ ಶುರುವಾಯ್ತಾ ಬಣ ರಾಜಕೀಯ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂದರೆ ಹಾಸನ ಅಂದರೆ ಸಿಎಂ ಹಾಸನ ಸಮಾವೇಶ ಏನಿತ್ತು ಅವ್ರು ಹಮ್ಮಿಕೊಂಡಿದ್ದು, ಇದರ ವಿರುದ್ಧ ವಿರೋಧಿ ಬಣ ಈಗ ದೂರನ್ನು ಕೊಟ್ಟಿದೆ. ಡಿಸೆಂಬರ್ 5 ಗುರುವಾರ ಹಾಸನದಲ್ಲಿ ಒಂದು ಸ್ವಾಭಿಮಾನಿ ಸಮಾವೇಶವನ್ನು ಮುಖ್ಯಮಂತ್ರಿಗಳು ಹಮ್ಮಿಕೊಂಡಿದ್ದರು. ಅದರ ವಿರುದ್ಧ ಈಗ ವಿರೋಧಿ ಬಣ ದೂರು ಕೊಟ್ಟಿದೆಯಂತೆ. ಸ್ವಾಭಿಮಾನಿ ಸಮಾವೇಶಕ್ಕೆ ಸಿದ್ದರಾಮಯ್ಯ ವಿರೋಧಿ ಬಣ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ಪಕ್ಷದ ಚಿಹ್ನೆ ಅಡಿಯಲ್ಲೇ ಸಮಾವೇಶಕ್ಕೆ ಸೂಚಿಸುವಂತೆ ಹೈಕಮಾಂಡ್ಗೆ ಅವರು ಪತ್ರವನ್ನು ಕೂಡ ಬರೆದಿದ್ದಾರೆ. ಈ ಹಿಂದೆ ದಾವಣಗೆರೆಯಲ್ಲಿ ಆಯೋಜಿಸಿದ ಕಾರ್ಯಕ್ರಮದ ಬಗ್ಗೆಯೂ ಕೂಡ ಪ್ರಸ್ತಾಪ, ಸಿದ್ದರಾಮೋತ್ಸವ ಅಂತ ಮಾಡಿದ್ದಾರಲ್ಲ ಆ ಕಾರ್ಯಕ್ರಮವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾವಿಲ್ಲಿ ಪಾಲ್ಗೊಳ್ತಿರೋರೆಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ನಾಯಕರೇ ಆಗಿರೋದ್ರಿಂದ ಪಕ್ಷದ ಚಿಹ್ನೆ ಅಡಿಯಲ್ಲೇ ಯಾಕೆ ಕಾರ್ಯಕ್ರಮ ಮಾಡಬಾರ್ದು? ಸ್ವಾಭಿಮಾನಿ ಸಮಾವೇಶ ಅಂತಕ್ಕಂಥದ್ದನ್ನು ಸಪರೇಟಾಗಿ ಯಾಕೆ ಮಾಡಬೇಕು? ಇದು ಪಕ್ಷದಲ್ಲಿ ಭಿನ್ನಮತ ಇದೆ ಅಂತಕ್ಕಂಥದ್ದನ್ನು ಜಗತ್ತಿಗೆ ತೋರಿಸ್ದಂಗೆ ಆಗಲ್ವಾ? ಹಾಗಾಗಿ ಇದು ಬೇಡ ಅಂತ ಸಿದ್ದರಾಮಯ್ಯ ವಿರೋಧಿ ಬಣ AICCಗೆ ಡೈರೆಕ್ಟಾಗಿ ಅವರು ಲೆಟ್ರ್ ಬರೆದಿದ್ದಾರೆ. AICCಗೆ ಡೈರೆಕ್ಟ್ ಲೆಟ್ರ್ ಬರೆದಿದ್ದಾರೆ. ಈಗಾಗಲೇ ಹಾಸನದ SM ಕೃಷ್ಣನಗರದಲ್ಲಿ ಅದಕ್ಕೆ ತಯಾರಿ ಕೂಡ ನಡೀತಾ ಇದೆ. ಆಲ್ರೆಡಿ ತಯಾರಿ ನಡೀತಾ ಇದೆ. ಬಟ್ ಈಗ ಅದಕ್ಕೊಂದು ಅಪಸ್ವರ ಎದ್ದಿದೆ. ವೈಯಕ್ತಿಕ ಬಲ ಪ್ರದರ್ಶನಕ್ಕೆ ಪಕ್ಷದ ನಾಯಕರನ್ನ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಸರಿನಾ? ಇದು ಪ್ರಶ್ನೆ, ಸಹಜವಾದ ಪ್ರಶ್ನೆ. BJP ಬಳಿಕ ಈಗ ಕಾಂಗ್ರೆಸ್ನಲ್ಲೂ ಕೂಡ ಈ ರೀತಿಯಾದಂತಹ ಅಪಸ್ವರಗಳು ಎದ್ದೇಳೋದಕ್ಕೆ ಶುರುವಾಗಿದೆ. ಬಟ್ ಸಿದ್ದರಾಮೋತ್ಸವ ಸೂಪರ್ ಡ್ಯೂಪರ್ ಹಿಟ್ ಪ್ರೋಗ್ರಾಮ್ ಅದು. ಹಾಗೆ ನೋಡಕ್ಕೆ ಹೋದರೆ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಜನ ಆಗಮಿಸಿದಂತಹ ಕಾರ್ಯಕ್ರಮ. ಈಗಲೂ ಅದೇ ರೀತಿ ಸ್ವಾಭಿಮಾನಿ ಸಮಾವೇಶವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈಗ ಮುಖ್ಯಮಂತ್ರಿಗಳ ವಿರುದ್ಧ ಮೂಢ ಹಗರಣ ಕೇಳಬಂತು. ಇದೆಲ್ಲವೂ ಕೂಡ ನನಗೆ ಶಕ್ತಿ ಪ್ರದರ್ಶನ ಎಷ್ಟಿದೆ, ಬಲ ಪ್ರದರ್ಶನ ಅಂತಕ್ಕಂಥ ತೋರಿಸೋದಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗ ಸ್ವಾಭಿಮಾನಿ ಸಮಾವೇಶನೇ ನಡೆಸೋದು ಬೇಡ ಅಂತನ ಈ ವಿರೋಧಿ ಬಣದವ್ರು ಹೇಳ್ತಾ ಇರೋದು, ಅಥವಾ ಪಕ್ಷದ ಚಿಹ್ನೆಯ ಅಡಿಯಲ್ಲಿ ಕಾರ್ಯಕ್ರಮ ನಡೆಸಿ ಅಂತನ? ಅರವಿಂದ್, ಒಂದು ಸ್ಪಷ್ಟ, ಸ್ವಾಭಿಮಾನಿ ಸಮಾವೇಶ ಅಂದರೆ CM ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ನಡೆಸುವ ಸಮಾವೇಶ ಅಂದರೆ ಅವರು ಮುಖ್ಯಮಂತ್ರಿ ಅಂದರೆ ಒಂದು ಪಕ್ಷವನ್ನು ಪ್ರತಿನಿಧಿಸಿ ಒಂದು ಪಕ್ಷದ ಕಡೆಯಿಂದ ಮುಖ್ಯಮಂತ್ರಿ ಆಗಿರೋರು, ಸರ್ಕಾರವಾಗಿದ್ದರೂ ಕೂಡ ಅವರು ಪಕ್ಷನ ರೆಪ್ರೆಸೆಂಟ್ ಮಾಡ್ತಾರೆ ಅನ್ನುವಂಥ ವಾದ. ಹಾಗಾಗಿ ಇಲ್ಲಿ ಕೂಡ ಸಿದ್ದರಾಮಯ್ಯರ ವೈಯಕ್ತಿಕ ಇಮೇಜ್ಗೆ ಇದು ಕೊಡುವಂಥದ್ದು ಅಥವಾ ವೈಯಕ್ತಿಕವಾಗಿ ಸಮಾವೇಶ ಮಾಡುವಂಥದ್ದು ಆದರೆ ಇದು ಎಲ್ಲವೂ ಕೂಡ ಪಕ್ಷದ ಶಾಸಕರು ಮತ್ತು ಸಚಿವರುಗಳೇ ಮಾಡ್ತಾ ಇದ್ದಾರೆ. ಅವ್ರು ಯಾಕೆ ಅದನ್ನು ಮಾಡಬೇಕು? ಅವ್ರು ಮಾಡ್ತಾರೆ ಅಂದಮೇಲೆ ಪಕ್ಷದ ಸಿಂಬಲ್ ಯಾಕೆ ಅಲ್ಲಿ ಇರಬಾರ್ದು? ಪಕ್ಷದ ಸಿಂಬಲ್ ಇಟ್ಕೊಂಡು ಮಾಡಲಿಕ್ಕೆ ಹೇಳಿ ಸೂಚನೆಯನ್ನು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಈ ಪತ್ರವನ್ನು ಬರೆದಿದ್ದಾರೆ. ಪತ್ರ ಬರೆದಿರುವಂಥ ವ್ಯಕ್ತಿ ತಮ್ಮ ಹೆಸರನ್ನು ಮರೆಮಾಚಿರ್ಬೋದು, ಆದರೆ ಅವರ ದೂರು AICCಗಂತೂ ತಲುಪಿದೆ ಅನ್ನುವಂಥದ್ದು ಸ್ಪಷ್ಟ. ಯಾಕಂದರೆ ಆ ಪತ್ರದ ಮೇಲೆ AICCಯ ಸೀಲ್ ಇದೆ. ಈಗ ವಿಚಾರ ಇರುವಂಥದ್ದು ಸಿದ್ದರಾಮಯ್ಯರ ಶಕ್ತಿ ಪ್ರದರ್ಶನ ಸ್ವಾಭಿಮಾನದ ಸಮಾವೇಶನೇ ಆದರೆ ಕಾಂಗ್ರೆಸ್ ಪಕ್ಷದ ವತಿಯಿಂದಲೇ ನಡೀಲಿ ಅದು, ಅಥವಾ ಕಾಂಗ್ರೆಸ್ ಪಕ್ಷದ ಸಿಂಬಲ್ ಇರಲಿ ಅಲ್ಲಿ, ಆ ಸಿಂಬಲ್ನ ಬಳಸ್ಕೊಂಡು ಆ ವೇದಿಕೆಯಲ್ಲಿ ಮಾಡಲಿ, ತಪ್ಪೇನೋ. ಆದರೆ ಸಮಾವೇಶವನ್ನು ಮಾಡಲೇಬಾರ್ದು ಅನ್ನುವಂಥ ಕೊಡುವಂಥ ದೂರು ಬೇರೆ. ಇದು ಆ ರೀತಿಯಲ್ಲ. ಮಾಡೋದಾದರೆ ಅದಕ್ಕೆ ಸಹಜವಾಗಿ ಪಕ್ಷದ ಸಿಂಬಲ್ ಇರಬೇಕು. ಪಕ್ಷದ ಶಾಸಕರು, ಸಚಿವರು ಎಲ್ಲರೂ ಓಡಾಡ್ತಾ ಇದ್ದಾರೆ, ಅವರೇ ಮಾಡ್ತಾ ಇದ್ದಾರೆ, ಕಾರ್ಯಕರ್ತರೇ ಭಾಗವಹಿಸ್ತಾರೆ ಅಂದಮೇಲೆ ಅದರಲ್ಲಿ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರನ್ನ ಹೈಲೈಟ್ ಮಾಡುವಂಥದ್ದು ಏನಿದೆ ಅನ್ನುವಂಥ ರೀತಿಯಲ್ಲಿ ಪತ್ರವನ್ನು ಬರೆದಂತೆ ಕಾಣಿಸ್ತಾ ಇದೆ. ಆದರೆ ಪತ್ರದ ಅಥೆಂಟಿಕೇಷನ್ ಏನು, ಬರೆದಂಥ ವ್ಯಕ್ತಿ ಯಾಕೆ ತಮ್ಮ ಹೆಸರನ್ನು ಮರೆಮಾಚಿದ್ದಾರೆ, ಇವೆಲ್ಲವೂ ಕೂಡ ಪ್ರಮುಖವಾಗುತ್ತೆ. ಮತ್ತು ಯಾವ ಕಾರಣಕ್ಕಾಗಿ ಹೆಸರನ್ನು ಮರೆಮಾಚಿ AICCಗೆ ದೂರನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್. ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಕಾಂಗ್ರೆಸ್ ಪಕ್ಷವನ್ನು ದೂರ ಇಟ್ಟು ಸಮಾವೇಶ ಮಾಡುವ ಉದ್ದೇಶ ಏನು? ಇವ್ರು ಕೇಳ್ತಾ ಇರೋದು ಪತ್ರದಲ್ಲಿ. ಇಲ್ಲಿನ ಆಯೋಜಕರೆಲ್ಲ ಪಕ್ಷದ ಸಚಿವರೇ, ಪಕ್ಷದ ಶಾಸಕರೇ, ಮುಖಂಡರೇ. ಆದರೂ ಯಾಕೆ ಪಕ್ಷದ ಚಿಹ್ನೆ ಮೇಲೆ ಸಮಾವೇಶ ಮಾಡ್ತಿಲ್ಲ ಅಂತ ಅವ್ರು ಕೇಳ್ತಾ ಇದ್ದಾರೆ.